ನಮ್ಮ ಕರ್ತನೂ ಜಗದ್ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮ ಎಲ್ಲರಿಗೂ ವಂದನೆಗಳು. ಈ ದಿವಸ ಬಹಳ ಒಂದು ಗಮನಿಸಬೇಕಾಗಿರುವಂತ ಒಂದು ವಿಶೇಷವಾಗಿರುವಂತ ಅಂಶ. ಇವತ್ತು ನಮಗೆ ಅನೇಕ ವಿಧದಲ್ಲಿ ನಾವು ಸಮೃದ್ಧಿಯಾಗಿದ್ದೇವೆ. ಅನೇಕ ವಿಚಾರದಲ್ಲೂ ನಮಗೆ ಜಯವನ್ನು ನಾವು ನೋಡ್ತಾ ಇದ್ದೀವಿ. ನಮಗೆಲ್ಲವೂ ಕೂಡ ಅನುಕೂಲವಾಗಿವೆ ಎಂಬುದಾಗಿ ಹೇಳಿ, ಇದಕ್ಕೆ ಕಾರಣ ನಮ್ಮ ಜೊತೆಯಲ್ಲಿ ದೇವರು ಇದ್ದಾನೆ, ಯೇಸು ಕ್ರಿಸ್ತನು ನಮ್ಮ ಜೊತೆಯಲ್ಲೇ ಇದ್ದಾನೆ ಎಂಬುದಾಗಿ ನಾವು ಹೇಳುವುದರಲ್ಲಿ ಅದರಲ್ಲಿ ಅಷ್ಟೇನು ದೊಡ್ಡ ವಿಶೇಷತೆ ನಾವು ನೋಡುವುದಿಲ್ಲ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಕೇಳುವಂತವ್ರು ಹೇಳ್ತಾರೆ, ಹೌದು, ನಿನ್ನ ಜೊತೆ ದೇವರು ಇರುವುದರಿಂದಲೇ ನೀನು ಸಮೃದ್ಧಿಯಾಗಿದೆಯಾ, ಸಂತೋಷವಾಗಿದೆಯಾ, ನಿನಗೆಲ್ಲವೂ ಕೂಡ ಅನುಕೂಲಕರವಾಗಿದೆ, ನಿನಗೆಲ್ಲೂ ಕೂಡ ಸೋಲೇ ಇಲ್ಲ, ನೀನು ಬಹಳ ಸಂತೋಷವಾಗಿದೆಯಾ, ಇದರಲ್ಲಿ ಏನು ವಿಶೇಷತೆ ಏನಿದೆ? ದೇವರಿದ್ದಾರೆ ಅಂತ ಹೇಳಿದ ಮೇಲೆ ಖಂಡಿತ ನೀನೆಲ್ಲದರಲ್ಲೂ ಸಮೃದ್ಧಿಯಾಗಿದೆಯಾ ಎಂಬುದಾಗಿ ಕೇಳುವಂತವರು ಒಂದು ವೇಳೆ ಅವರ ಮನಸ್ಸಲ್ಲಿ ಅಂದುಕೊಳ್ಳಬಹುದು. ಪ್ರಿಯ ದೇವ ಜನರೇ, ಪ್ರಿಯ ಸಹೋದರ ಸಹೋದರಿಯರೇ, ಈ ದಿವಸ ಈ ವಿಡಿಯೋವನ್ನ ನೋಡುತ್ತಿರುವ ನನ್ನ ಪ್ರಿಯ ದೇವ ಜನರೇ, ಎಲ್ಲ ನನ್ನ ಬಂಧು ಮಿತ್ರರೇ, ಈ ಸಂದರ್ಭದಲ್ಲಿ ನಮಗೆ ದೇವರು ಕೊಡುವಂತ ಒಂದು ವಾಗ್ದಾನದ ವಚನವನ್ನ ನಾನು ಈ ಸಂದರ್ಭದಲ್ಲಿ ನಾನು ಓದುವಂತೆ ಇಷ್ಟಪಡುತ್ತಾ ಇದ್ದೇನೆ. ಕೀರ್ತನೆಗಳು 91, 15 ಮತ್ತು 16ನೇ ವಾಕ್ಯದಲ್ಲಿ ವಿಧವಾಗಿ ನಾವು ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. ಅವನು ನನಗೆ ಮೊರೆ ಇಡುವಾಗ ಸದುತ್ರವನ್ನು ದಯಪಾಲಿಸುವೆನು, ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ಅವನನ್ನು ತಪ್ಪಿಸಿ ಘನಪಡಿಸುವೆನು. 16ನೇ ವಾಕ್ಯ ಹೇಳ್ತಾ ಇದೆ, ದೀರ್ಘಾಯುಷ್ಯವನ್ನು ಅನುಗ್ರಹಿಸಿ ಅವನನ್ನು ತೃಪ್ತಿಪಡಿಸುವೆನು, ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸುವೆನು. ನೋಡಿ, ಇದರಲ್ಲಿ ಬಹಳ ಒಂದು ಮುಖ್ಯವಾಗಿ ಒಂದು ಅಂಶವನ್ನು ನಾವು ಗಮನಿಸಬೇಕಾದರೆ, ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ಅವನನ್ನು ತಪ್ಪಿಸಿ ಘನಪಡಿಸುವೆನು. ದೇವರು ಹೇಳ್ತಾ ಇದ್ದಾರೆ, ನಿನ್ನ ಇಕ್ಕಟ್ಟಿನಲ್ಲಿ, ನಿನ್ನ ಜೊತೆಯಲ್ಲಿ, ನಿನ್ನ ಪಕ್ಕದಲ್ಲಿ ಯಾರಿರ್ತಾರೆ ಎಂಬುದಾಗಿ ನೀನು ಅಂದುಕೊಂಡಿದ್ದೀಯೋ, ಒಂದು ವೇಳೆ ಅವರು ಇಲ್ಲದೆ ಹೋಗಿರಬಹುದು. ನಿನಗೆ ಯಾವುದೆಲ್ಲ ಅನುಕೂಲವಾಗಿರುತ್ತೆ, ನನ್ನ ಜೊತೆಯಲ್ಲೇ ಎಲ್ಲವೂ ಕೂಡ ಇರುತ್ತೆ ಎಂಬುದಾಗಿ ನೀನು ಅಂದುಕೊಂಡಿದ್ಯೋ, ಒಂದು ವೇಳೆ ಅವೆಲ್ಲವೂ ಕೂಡ ಇಲ್ಲದೆ ಹೋಗಿರಬಹುದು. ವಾಕ್ಯ ಹೇಳ್ತಾ ಇದೆ, ನಿನ್ನ ಜೊತೆ ಅಂದ್ರೆ ನಿನ್ನ ಇಕ್ಕಟ್ಟಿನಲ್ಲಿ ನಾನು ನಿನ್ನ ಜೊತೆ ಇರ್ತೀನಿ. ಇಕ್ಕಟ್ಟಿನಲ್ಲೇ ನಮ್ಮ ಜೊತೆ ದೇವರು ಇರುತ್ತೆ ಎಂಬುದಾಗಿ ವಾಗ್ದಾನ ಕೊಡಬೇಕಾದ್ರೆ, ಸಂತೋಷದಲ್ಲಿ ದೇವರು ಎಲ್ಲೋ ದೂರ ಇರಲ್ಲ, ಜೊತೆಲಿ ಇದ್ದೇ ಇರ್ತಾರೆ. ಇಲ್ಲಿ ನಾನು ಹೇಳುವಂತ ವಿಷಯ ಗಮನಿಸಬೇಕಾದ್ರೆ, ಸಂತೋಷದಲ್ಲಿ ದೇವರು ನಮ್ಮ ಜೊತೆ ಇರುವುದು ಎಷ್ಟು ನಿಜವೋ, ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಇಕ್ಕಟ್ಟಿನಲ್ಲಿ, ನಿನ್ನ ನಿಂದನೆಯಲ್ಲಿ, ನಿನ್ನ ಅವಮಾನದಲ್ಲಿ, ನಿನ್ನ ಹೋರಾಟದಲ್ಲಿ, ನಿನ್ನ ರೋಗಗಳ ಮಧ್ಯದಲ್ಲಿ, ನಿನ್ನ ಸಂಕಷ್ಟಗಳ ಮಧ್ಯದಲ್ಲಿ, ಮುಂದೆ ಏನು ಮಾಡಬೇಕು ಎಂಬುದಾಗಿ ನಿನಗೆ ದಾರಿ ಇಲ್ಲದಂತ ಆ ಒಂದು ಇಕ್ಕಟ್ಟಾದ ಸಂದರ್ಭದಲ್ಲಿ ನಿನ್ನ ಜೊತೆ ನಾನಿರ್ತೀನಿ. ದೇವರು ಹೇಳಿದ್ದಾರೆ, ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ನೋಡಬೇಕಾದ್ರೆ, ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿನ್ನ ಸಂಗಡ ನಾನು ಇರ್ತೀನಿ. ಯೇಸು ಸ್ವಾಮಿ ಅದಕ್ಕೂ ಮೊದಲೊಂದು ವಾಕ್ಯ ಅಲ್ಲಿ ನೋಡ್ತಾ ಇದ್ದೀವಿ, ನನ್ನ ಆಜ್ಞೆಗಳನ್ನ ಕೈಕೊಂಡು ನೀನು ನಡೆಯುವಾಗ ನಿನ್ನ ಸಂತೋಷದಲ್ಲಿ ಮಾತ್ರ ಅಲ್ಲ, ನಿನ್ನ ಸಮೃದ್ಧಿಯ ಜೀವಿತದಲ್ಲಿ ಮಾತ್ರವಲ್ಲ,
ಇನ್ನ ಒಂದು ಎಲ್ಲ ಅನುಕೂಲಕರವಾದ ಸಂದರ್ಭದಲ್ಲಿ ಮಾತ್ರ ಅಲ್ಲ, ನಿನ್ನ ಇಕ್ಕಟ್ಟಿನ ಮಧ್ಯದಲ್ಲಿ ನಾನಿರ್ತೀನಿ. ಯಾರು ಹೇಳಕ್ ಸಾಧ್ಯ? ಇವತ್ತು ನಮಗೆಲ್ಲ ಚೆನ್ನಾಗಿದ್ದಾಗ, ಎಲ್ಲ ಅನುಕೂಲಕರವಾಗಿದ್ದಾಗ ನಮ್ಮ ಜೊತೆ ಎಲ್ಲರೂ ಇರೋದು ಸಹಜನೇ. ಎಲ್ಲರೂ ನಮ್ಮ ಜೊತೆಯಲ್ಲಿದ್ದು ಸಂತೋಷದಲ್ಲಿ ಭಾಗಿಯಾಗುವುದು ಸಹಜನೇ. ಆದ್ರೆ ನಿನಗಂತ ಒಂದು ಇಕ್ಕಟ್ಟು ಬಂದಾಗ, ನಿನಗಾಗಿ ಒಂದು ಹೋರಾಟ ಬಂದಾಗ ನಿನ್ನ ಜೊತೆ ಯಾರಿರ್ತಾರೆ? ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಇಕ್ಕಟ್ಟಿನಲ್ಲಿ ನಿನ್ನ ಜೊತೆ ಇದ್ದು ನಿನ್ನನ್ನ ತಪ್ಪಿಸಿ ನಿನಗೆ ನಾನೇನ್ ಮಾಡ್ತೀನಿ, ನಿನಗೆ ಆ ಒಂದು ಘನತೆಯನ್ನ ಕೊಡ್ತೀನಿ ಅಂತ ದೇವರು ಹೇಳ್ತಾ ಇದ್ದಾನೆ. ಹಾಗಾಗಿ ಪ್ರಿಯ ದೇವ ಜನರೇ, ಇಕ್ಕಟ್ಟಿನಲ್ಲಿ ನಮ್ಮ ಜೊತೆ ಇರುವಂತ ದೇವರು ಮಾತ್ರ ಅಲ್ಲ, ನಮ್ಮನ್ನ ಆ ಇಕ್ಕಟ್ಟುಗಳಿಂದ ತಪ್ಪಿಸಿ ನಮ್ಮನ್ನ ದೇವರು ಏನ್ ಮಾಡ್ತಾರಂತೆ, ಘನಪಡಿಸ್ತಾರಂತೆ. ಯಾವ ವಿಧದಲ್ಲಿ ಇಕ್ಕಟ್ಟಿಗೆ ಒಳಗಾಗಿದೆಯೋ ಅದರಿಂದ ಬಿಡಿಸಿ ದೇವರೇನ್ ಮಾಡ್ತಾರೆ, ನಮ್ಮನ್ನ ಘನಪಡಿಸ್ತಾರೆ. ಆದ್ರೆ ನಾವೇನ್ ಮಾಡ್ಬೇಕಾಗಿ ಸಂದರ್ಭದಲ್ಲಿ ಅಂತ ನೋಡ್ಬೇಕಾದ್ರೆ, ದೇವರು ಕೊಟ್ಟಂತ ಆಜ್ಞೆಯನ್ನ ನಾವೇನ್ ಮಾಡ್ಬೇಕು, ಅದನ್ನ ಕೈಗೊಂಡು ಆಜ್ಞಾನುಸಾರವಾಗಿ ನಾವು ಜೀವನ ಮಾಡಬೇಕು. ದೇವರೇನ್ ಹೇಳಿದ್ದಾರೆ, ಯೇಸು ಸ್ವಾಮಿ, ನಾನು ಪರಿಶುದ್ಧನಾಗಿರುವುದರಿಂದ ನೀನು ಕೂಡ ಪರಿಶುದ್ಧಳಾಗಿರು. ಪ್ರಿಯ ದೇವರ ಮಗನೇ, ಮಗಳೇ, ಪ್ರಿಯ ದೇವ ಜನರೇ, ಈ ಸಂದರ್ಭದಲ್ಲಿ ನಮ್ ಜೊತೆ ಯಾರಿದ್ದಾರೆ ಅಂತ ಚಿಂತೆ ಮಾಡ್ತಾ ಇದೆಯೋ? ನನ್ನ ಜೊತೆ ಯಾರಿದ್ದಾರೆ, ಯಾರು ಬರ್ತಾರೆ ಜೊತೆ ಎಂಬುದಾಗಿ ಆ ಒಂದು ಗೊಂದಲದಲ್ಲಿದೆಯೋ? ಇವತ್ತು ದೇವರು ಹೇಳ್ತಾ ಇದ್ದಾನೆ, ನಿನ್ನ ಜೊತೆ ನಾನಿದ್ದೀನಿ, ನಾನ್ ಕಾರ್ಯವನ್ನ ಮಾಡ್ತೀನಿ, ನಿನ್ನ ಮೂಲಕ ನಾನು ದೊಡ್ಡ ಮಹಿಮೆಯಾದ ಕಾರ್ಯಗಳನ್ನ ನಿನ್ನ ಮೂಲಕವಾಗಿ ನಾನು ಮಾಡ್ತೀನಿ.